ಸರ್ವಮಂಗಳದಾತಾರೋ ಪಾರ್ವತೀ ಪರಮೇಶ್ವರೋ ಗಣೇಶ ಸ್ಕಂದ ಸಂಯುಕ್ತೋ ವಂದೇ ವಾಂಛಿತ ಸಿದ್ಧಯೇ. ನಮಸ್ಕಾರ. ಜೂನ್ ತಿಂಗಳ ಮಾಸ ಭವಿಷ್ಯ, ಪ್ರತಿ ತಿಂಗಳು ಗ್ರಹದಿಂದಾಗಿ ಸೂಚಿತವಾಗುವಂತಹ ಫಲಾಫಲಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದರಲ್ಲಿಯೂ ಈಗ ಗುರುಮೌಢ್ಯ ಶುಕ್ರಮೌಢ್ಯಗಳಲ್ಲಿ ಮಾಡಬಾರದಾಗಿರತಕ್ಕಂತಹ ಮದುವೆ ಇತ್ಯಾದಿಗಳನ್ನು ನಾವು ನಿಲ್ಲಿಸಿದವರು ತುಂಬ ಜನ ಇದ್ದೀರಿ, ಕೆಲವರು ಮಾಡಿದವರು ಇದ್ದಾರೆ. ಹಾಗಾದರೆ ಯಾವ ಗ್ರಹದಿಂದಾಗಿ ನಮಗೆ ದೋಷಗಳು ಸೂಚಿತವಾಗ್ತಾ ಇದೆ, ಅದರ ಪರಿಹಾರಗಳೇನು, ಅವುಗಳು ಸೂಚಿತವಾಗುವಂತಹ ಫಲಗಳೇನು, ಅದಕ್ಕೆ ನಾವು ಮಾಡಬೇಕಾದ ಪರಿಹಾರಗಳೇನು, ಅದರ ಜೊತೆಯಲ್ಲಿ ಮೀನರಾಶಿಯಲ್ಲಿ ಕುಜ ಮತ್ತು ರಾಹುಗಳ ಸಂಯೋಗದಿಂದಾಗಿ ಯಾವ್ಯಾವ ರಾಶಿಯವರಿಗೆ ಯಾವ ತೊಂದರೆಗಳು ಬರಲಿದೆ, ಅದಕ್ಕೆ ನಾವು ಮಾಡಿಕೊಳ್ಬೇಕಾದ ಪರಿಹಾರಗಳೇನು. ಕುಜನಿಂದಾಗಿ ಭೂಮಿಯ ತೊಂದರೆ ಆಗಬಹುದು, ರಾಹುವಿನಿಂದಾಗಿ ಆರೋಗ್ಯದ ತೊಂದರೆಗಳಾಗಬಹುದು. ಹಾಗಾಗಿ ಅನೇಕ ರಾಶಿಗಳಿಗೆ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ. ಹಾಗಿದ್ರೆ ಯಾವ ರಾಶಿಯವರಿಗೆ ಏನು ಫಲ, ತಿಂಗಳ ಭವಿಷ್ಯ ಏನಿದೆ ಅನ್ನೋದನ್ನು ವಿಚಾರ ಮಾಡೋಣ. ಮಿಥುನ ರಾಶಿ. ಮಿಥುನ ರಾಶಿಗೆ ಗುರುಬಲ ಇತ್ತು. ಈ ಹಿಂದಿನ ತಿಂಗಳಿಂದಲೂ ಕೂಡ ಗುರುಬಲ ಇಲ್ಲ. ಅದರ ಜೊತೆಗೆ ಈ ಮಿಥುನ ರಾಶಿಯವರಿಗೆ ಕುಜರಾಹುವಿನ ಒಂದು ಯೋಗ ಕೇಂದ್ರದಲ್ಲಿ ಬರುವಂಥದ್ದು. ಆ ಕುಜ ಷಷ್ಠಾಧಿಪತಿ, ಜೊತೆಗೆ ಲಾಭಾಧಿಪತಿ. ಏನಾಗುತ್ತೆ, ಕುಜರಾಹುವಿನ ಯೋಗ ಇದ್ದಾಗ ಮಿಥುನ ರಾಶಿಯವರಿಗೆ ಹಣಕಾಸಿನಲ್ಲಿ ತುಂಬ ಏರುಪೇರಾಗುತ್ತೆ. ಲಾಭಾಧಿಪತಿ ಆ ಹಣಕಾಸಿನ ಏರುಪೇರು ಆಗ್ತಾ 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 ಅದು ಮಾನಸಿಕವಾಗಿ ತೊಂದರೆ ಆಗ್ತಾ ಬರುತ್ತೆ. ಆವಾಗ ರಕ್ತ ಶುದ್ಧಿ ಇಲ್ಲದೆ ಇರುವಂತಹದ್ದು, ರಕ್ತ ಸಂಚಾರ ಸರಿಯಾಗಿ ಆಗದೆ ಬೇಗ ಸುಸ್ತಾಗುವಂತಹದ್ದು, ಹಿಮೋಗ್ಲೋಬಿನ್ ಕಡಿಮೆ ಆಗುವಂತಹದ್ದು. ಅದರ ಜೊತೆಗೆ ಸ್ತ್ರೀಯರಿಗೆ ಆಗುವಾಗ ತಿಂಗಳ ಸಮಸ್ಯೆ ಜಾಸ್ತಿ ಆಗುವಂತಹದ್ದು, ನರಗಳ ವೀಕ್ನೆಸ್ ಆಗುವಂತಹದ್ದು, ಈ ಥರದ ಸಾಧ್ಯತೆಗಳು. ಇನ್ನು ಸಿಟಿಯಲ್ಲಿ ವಾಸ ಮಾಡುವಂತಹ ಹೆಣ್ಮಕ್ಕಳು, ಗಂಡು ಮಕ್ಕಳು, ಮಿಥುನ ರಾಶಿಯವರು ಯಾರಿದ್ದೀರಿ ಅವರಿಗಾಗುವಾಗ ಪಾಪೇ ಕರ್ಮಗತೇತು ಕರ್ಮ ವಿಹತಿ ಅಂತ ಹೇಳುವಂತಹ ಫಲ. ಕೆಲಸದಲ್ಲಿ ಕೆಲಸವನ್ನು ಕಳ್ಕೊಳ್ಳುವಂತಹದ್ದು, ಅಥವಾ ಕೆಲಸದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹವರೇ ನಮ್ಮನ್ನೇ ಹಳ್ಳಕ್ಕೆ ಬೀಳಿಸುವಂತಹದ್ದು, ಇದರಿಂದಾಗಿ ಇಲ್ಲ ಸಲ್ಲದ ಆಪಾದನೆಗಳು ನಮ್ಮ ಮೇಲೆ ಬರುವಂತಹದ್ದು. ಈ ರೀತಿಯಾದಂತಹ ಸಾಧ್ಯತೆಗಳು ಮಿಥುನ ರಾಶಿಯವರು ಈ ತಿಂಗಳು ಎದುರಿಸಬೇಕಾಗುತ್ತೆ. ಅದಕ್ಕೆ ಸರಿಸಮಾನವಾಗಿ ಗುರುಬಲವು ಇಲ್ಲದೇ ಇರೋದು. ನಮಗೆ ಇದು ಒಂದರ ಮೇಲೆ ಹುಣ್ಣಿನ ಮೇಲೆ ಬರೆ ಎಳೆದ ಹಾಗೆ ಆಗುತ್ತೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಮಿಥುನ ರಾಶಿಯವರು. ಅದಕ್ಕೆ ಏನು ಮಾಡಬೇಕು, ಏನು ಮಾಡಬಹುದು, ಗ್ರಹದಿಂದ ಸೂಚಿತವಾದ ದೋಷಗಳು ಹೇಳಿದ್ದೇನೆ, ಅದಕ್ಕೆ ಪರಿಹಾರವನ್ನು ಹೇಳ್ತೇನೆ. ಏನದು ಪರಿಹಾರ ಅಂತ ಹೇಳಿದ್ರೆ, ತೊಗರಿ ಕಾಳು ಅಥವಾ ತೊಗರಿ ಬೇಳೆ. ಆ ತೊಗರಿ ಬೇಳೆಯನ್ನು ಒಬ್ಬ ಬಡ ಬ್ರಾಹ್ಮಣ, ಅವನಿಗೆ ತಿನ್ನೋದು ಕಷ್ಟ ಆಗಬಹುದು, ಅಂತಹ ಬ್ರಾಹ್ಮಣ ಯಾರಾದರೂ ಇದ್ದರೆ ಅವನಿಗೆ ಕೊಡಿ. ಇಲ್ಲ ನಮಗೆ ಈ ಸಿಟಿಯಲ್ಲಿ ಯಾರನ್ನಪ್ಪ ಹುಡ್ಕೊಂಡು ಹೋಗಬೇಕು ಅನ್ನುವಂತಹ ಆಲೋಚನೆ ಇದ್ದರೆ, ನೀವು ಈ ರಾಯರ ಮಠಗಳು ಎಲ್ಲಿ ಅದು ಇರುತ್ತದೆ, ಆ ರಾಯರ ಮಠಕ್ಕೆ ಹೋಗಿ ಅಲ್ಲಿಯ ರಾಯರ ಪೂಜೆ ಮಾಡುವಂತಹವರಿಗೇನೆ ದಕ್ಷಿಣ ಸಮೇತವಾಗಿ ಕೊಡುವಂಥದ್ದು. ಆ ರೀತಿಯಾಗಿ ಕೊಟ್ಟಾಗ, ಒಬ್ಬ ವಯಸ್ಸಾದ ವ್ಯಕ್ತಿಗೆ ನಾವು ಕೊಟ್ಟಾಗ, ಅದನ್ನು ಅವರು ಸ್ವೀಕಾರ ಮಾಡಿದಾಗ ಕುಜನಿಂದಾಗಿ ಮತ್ತು ರಾಹುವಿನ ಯೋಗದಿಂದಾಗಿ ಬರುವಂತಹ ದೋಷಗಳಿಗೆ ಅದು ಪರಿಹಾರವಾಗುತ್ತೆ. ಹಾಗಾಗಿ ತೊಗರಿ ಕಾಳು ಅಥವಾ ತೊಗರಿ ಬೇಳೆ, ಇದರ ಜೊತೆಗೆ ನಾಗದೇವರಿಗೆ ಒಂದು ತಂಬಿಲ ಸೇವೆ ಅಂತ ಮಾಡ್ತಾರೆ, ಅದನ್ನು ಮಾಡಿ. ಇಲ್ಲ ಅಂತಾದ 2 ಎಳ್ನೀರನ್ನು ಪ್ರತಿ ಮಂಗಳವಾರ, ಈ ತಿಂಗಳು ಪೂರ್ಣ ಪ್ರತಿ ಮಂಗಳವಾರ 2 ಎಳ್ನೀರನ್ನು ನಾಗದೇವರಿಗೆ ಸಮರ್ಪಣೆ ಮಾಡುವಂತಹದ್ದು. ಆ ರೀತಿಯಾಗಿ ಮಾಡಿ. ಇನ್ನು ಹಳ್ಳಿಗಳಲ್ಲಿ ನೀವೇ ನಾಗದೇವರಿಗೆ ಪೂಜೆ ಮಾಡುವುದು ಅಂತೆಲ್ಲ ಇದ್ದಾಗ ಅದನ್ನು ಮಾಡಿ. ಇನ್ನು ಕೆಲವು ಕಡೆ ಅರ್ಚಕರು ಪೂಜೆ ಮಾಡುವುದು ಇರುತ್ತೆ, ಅರ್ಚಕರಿಗೆ ಕೊಟ್ಟರು ಸರಿ. ಹೀಗೆ ನಾಗದೇವರ ಮತ್ತು ಕುಜನ ಒಂದು ಆರಾಧನೆ ಮಾಡುವುದರಿಂದ ತುಂಬ ಅನುಕೂಲ ಆಗುತ್ತೆ. ಇನ್ನು ಇದಕ್ಕೂ ಸ್ವಲ್ಪ ಜಾಸ್ತಿ ದೋಷಗಳಿದ್ದಾವೆ, ಹೆಚ್ಚಿನ ಸಮಸ್ಯೆ ನಾವು ಎದುರಿಸ್ತಾ ಇದ್ದೇವೆ ಅಂತ ಆದರೆ, ಆವಾಗ ಒಂದು ನವಗ್ರಹ ಪೂಜೆ ಅಥವಾ ಕುಜ ಶಾಂತಿ ಅಂತ ಏನಾದರೂ ಮಾಡಿಕೊಂಡ್ರೆ ಒಳ್ಳೆಯದು. ಆವಾಗ ಅದು ಮಾಡಿಸೋಕ್ಕಿಂತ ಮುಂಚೆ ಒಮ್ಮೆ ನಿಮ್ಮ ಜಾತಕದ ವಿಮರ್ಶೆಯನ್ನು ಮಾಡಿಸಿಕೊಂಡಲ್ಲಿ ನಂತರ ಪರಿಹಾರವನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಆರೋಗ್ಯದ ವಿಷಯದಲ್ಲಿಯೂ ಷಷ್ಠಾಧಿಪತಿಯು ಕುಜನೇ ಆಗಿರೋದ್ರಿಂದ ನಾನು ಹೇಳಿದ್ದೇನೆ, ಆರೋಗ್ಯದಲ್ಲೂ ತುಂಬ ಏರುಪೇರಾಗುವ ಸಾಧ್ಯತೆ ಇದೆ ಅಂತ. ಅದನ್ನು ಪರಿಹಾರ ಮಾಡಿಕೊಳ್ಳಿ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ,
ವಿದ್ಯಾಭ್ಯಾಸದ ಬಗ್ಗೆ ನಾವು ನೋಡುವಾಗ ಈ 2ನೇ ಮನೆಯ ಚಂದ್ರ ಕುಜನ ಜೊತೆಗೆ ಇರುವುದರಿಂದ ಸ್ನೇಹಿತರೊಂದಿಗೆ, ನಮ್ಮ ಸ್ನೇಹಿತರ ಜೊತೆಗೆ ನಾವು ಸೇರಿಕೊಂಡು ನಮ್ಮ ವಿದ್ಯಾಭ್ಯಾಸವನ್ನು ಮರೆತು ಬಿಡ್ತೇವೆ. ಆದ್ದರಿಂದ ಯಾಕೆಂದರೆ ಈ ವಯಸ್ಸು ಹಾಗೆ ಇರುತ್ತೆ, ನಮಗೆ ಒಂದು ಎಂಜಾಯ್ ಮಾಡಿಕೊಂಡಿದ್ರೆ ಸಾಕು ಅಂತ. ಅಥವಾ ಮೂಗಿಗೆ ಬಂದಾಗಲೇ ನಮಗೆ ಗೊತ್ತಾಗೋದು ಏನಂತ, ನಾಳೆ ಎಕ್ಸಾಮ್ ಅಂತ ಆದಾಗ ರಾತ್ರಿ ಇಡೀ ಓದ್ತಾ ಕೂತ್ಕೊಳ್ತೇವೆ, ಆದರೆ ನಾವು ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆಗಬಾರ್ದು. ಏನೇ ಕೆಲಸ ಇರಲಿ, ಎಷ್ಟೇ ಕೆಲಸ ಇರಲಿ, ವಿದ್ಯಾರ್ಥಿಗಳು ಗಮನದಲ್ಲಿಟ್ಟುಕೊಳ್ಳಿ. ಈ ತಿಂಗಳು ಪ್ರಧಾನವಾಗಿ ಈ ವರ್ಷ ಅಂತ ಆದರೂ ವಿಚಾರ ಮಾಡಿ ತೊಂದರೆ ಇಲ್ಲ. ನೀವು ಪ್ರಧಾನವಾಗಿ ವಿದ್ಯಾಭ್ಯಾಸ ದಿವಸಕ್ಕೆ 1-2 ಗಂಟೆ ಹೊತ್ತಾದರೂ ಓದಲೇಬೇಕು ಅಂತ ತೀರ್ಮಾನ ಮಾಡಿಕೊಳ್ಳಿ. ಆವಾಗ ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಈ 3ನೇ ಮನೆಯ ರವಿ 12ರಲ್ಲಿ ಇರುವಂತಹದ್ದು, ಅಣ್ಣ ತಮ್ಮಂದಿರು ಸಹೋದರರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು, ಅಥವಾ ಸಹೋದರರಿಂದ ಅನುಕೂಲಗಳಾಗ್ತಾ ಇದ್ದರೂ ನಮ್ಮ ಕಣ್ಣಿಗೆ ಅದು ಕಾಣುವುದಿಲ್ಲ. ಅವರು ಒಳ್ಳೆಯದನ್ನೇ ಮಾಡ್ತಿರ್ತಾರೆ, ನಮ್ಮ ಒಳಿತಿಗಾಗಿ ಅವರು ಪ್ರಯತ್ನ ಪಡ್ತಿರ್ತಾರೆ, ಆದರೆ ನಾವು ಅವರನ್ನು ತಪ್ಪಾಗಿ ತಿಳ್ಕೊಳ್ತೇವೆ. ಆದ್ದರಿಂದ ಮಿಥುನ ರಾಶಿಯವರು ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ನಾವು ಯಾರನ್ನೂ ಜಡ್ಜ್ ಮಾಡಲಿಕ್ಕೆ ಹೋಗದೆ, ಏನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಅರಿತುಕೊಂಡು ನಾವು ಒಬ್ಬ ವ್ಯಕ್ತಿಯನ್ನು ಜಡ್ಜ್ ಮಾಡಬೇಕು. ಇಲ್ಲ ಅಂತಾದರೆ ಅಧೈರ್ಯವನ್ನು ತಂದುಕೊಳ್ಬೇಕಾಗ್ತದೆ, ಧೈರ್ಯ ಕಳ್ಕೊಳ್ಬೇಕಾಗ್ತದೆ, ಅಧೈರ್ಯ ಬರುತ್ತೆ, ನಮ್ಮ ಕೈಲಿ ಏನು ಆಗೋದೇ ಇಲ್ವೇನಪ್ಪ ಅನ್ನುವಂತಹ ಮಟ್ಟಿಗೆ ಮಾನಸಿಕವಾಗಿ ಖಿನ್ನರಾಗಿ ಬಿಡ್ತೇವೆ. ಆದ್ದರಿಂದ ಏನು ನಡೀತಾ ಇದೆ ನಮ್ಮ ಮುಂದೆ, ನಾವು ಯಾವ ರೀತಿಯಲ್ಲಿ ಅದಕ್ಕೆ ರೆಸ್ಪಾಂಡ್ ಆಗಬೇಕು, ಅದರ ರೀತಿಯಲ್ಲಿ ವಿಚಾರ ಮಾಡಿಕೊಂಡು ಮುಂದುವರಿದರೆ ನಿಮ್ಮ ಎಲ್ಲ ಕುಟುಂಬ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಇನ್ನು 4ನೇ ಮನೆಯಲ್ಲಿ ಕೇತುವಿನ ಯೋಗ, ತಾಯಿಯ ಆರೋಗ್ಯ, ಅದರಲ್ಲಿಯೂ ಕೂಡ ವಾಮಂ ಹಿನಸ್ತಿ ಅಪರಂ ರವಿಹಿ ಅಂತ ಹೇಳುವ ಪ್ರಕಾರ 12ರಲ್ಲಿ ರವಿಯ ಒಂದು ಯೋಗ ಇರುವುದರಿಂದ, ಜೊತೆಗೆ 2ನೇ ಮನೆಯ ಚಂದ್ರನಿಗೆ ಕುಜನ ಒಂದು ಯೋಗ ಇರುವುದರಿಂದ ಎರಡೂ ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ವಾಮಂ ಹಿನಸ್ತಿ ಅಪರಂ ರವಿಹಿ ಅಂತ ಹೇಳುವಂತಹ ಯೋಗ, ಅದು ನಿಮ್ಮ ತಾಯಿಯ ಕಣ್ಣಿನ ತೊಂದರೆ, ಕಣ್ಣಿಗೆ ಪೊರೆ ಬರುವಂತಹದ್ದಾಗಲಿ, ಅದು ರಾಹುವಿನ ಯೋಗ ಇರುವುದರಿಂದ ಕಣ್ಣಿಗೆ ಪೊರೆ ಬರುವಂತಹದ್ದಾಗಲಿ, ಅಥವಾ ಕಣ್ಣು ಎಲ್ಲ ದೃಷ್ಟಿ ಚೆನ್ನಾಗಿರುತ್ತೆ, ಆ ನರ ವೀಕ್ ಆಗುವಂತಹದ್ದಾಗಲಿ, ಈ ಥರ ಬುದ್ಬುದಾಕ್ಷ ಪತಂಗಿ ಅಂತ ಹೇಳುವ ಹಾಗೆ ಒಂದು ಕಣ್ಣದ ನೀರು ಜಾಸ್ತಿ ಆಗಿ ಎದುರಿನ ವ್ಯಕ್ತಿಗಳು ಸರಿಯಾಗಿ ಕಾಣದೇ ಹೋಗುವಂತಹದ್ದು, ದೃಷ್ಟಿ ಖಿನ್ನತೆ ಇತ್ಯಾದಿಗಳು ಬರುವ ಸಾಧ್ಯತೆ ತಾಯಿಗೆ ಸಾಧ್ಯತೆ ಇದೆ. ಅದರ ಜೊತೆಗೆ ಕಾಲಿನ ಸಮಸ್ಯೆ, ಮಂಡಿ ನೋವು ಬರುವಂತಹದ್ದು, ಅದು ಸವಿಯುವಂತಹದ್ದು, ಈ ಥರದ ಆರೋಗ್ಯದಲ್ಲಿ ತೊಂದರೆಗಳು ಬರುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಆಪರೇಷನ್ ಕೂಡ ಮಾಡಬೇಕು ಅಂತ ಹೇಳುವ ಸಾಧ್ಯತೆ ಇದೆ. ಆದರೆ ಗುರುವಿನ ಬಲ ಇರೋದರಿಂದ 1ಕ್ಕೆ 2 ಬಾರಿ ಅದನ್ನು ಸರಿಯಾದ ರೀತಿಯಲ್ಲಿ ಟೆಸ್ಟ್ ಮಾಡಿಸಿ ಆನಂತರ ನೀವು ತೀರ್ಮಾನ ತೆಗೆದುಕೊಳ್ಳುವುದು ಒಳ್ಳೆಯದು. ಇನ್ನು ಈ ಸಂತಾನಾಕಾಂಕ್ಷಿಗಳು ಮಿಥುನ ರಾಶಿಯವರು ಇತ್ಯಾದಿ ನೋಡುವಾಗ ಒಳ್ಳೆಯ ಸಂತಾನ ಯೋಗ ಇದೆ. ಷಷ್ಠಾಧಿಪತಿ ಸ್ವಕ್ಷೇತ್ರದಲ್ಲಿ ಇರುವಂತಹದ್ದು, ಅದು ವ್ಯಯದಲ್ಲಿದ್ದಾನೆ, ಅದು ಗುರುವಿನ ಯೋಗ, ಸದನಃ ಅನ್ನುವಂತಹ ಫಲ ಇದೆ. ಶುಕ್ರ 12ರಲ್ಲಿ ಬಂದರೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಅದನ್ನು ಸಂತಾನದ ಭಾಗ್ಯವೂ ಕೂಡ ಇದ್ದಾವೆ. ಇನ್ನು ನೂತನ ದಂಪತಿಗಳು ಹೊಸದಾಗಿ ಮದುವೆ ಆಗಿದ್ದೇವೆ, ನಮ್ಮ ಜೀವನ ಹೇಗಿರುತ್ತೆ, ನಮ್ಮ ಜೀವನದ ಕನಸು ಕಟ್ಟಿಕೊಳ್ಳುವಂತಹ ಸಮಯ ಅಂತ ಆ ರೀತಿಯಾದ ವ್ಯಕ್ತಿಗಳು ಯಾರಾದರೂ ಇದ್ದೀರಿ ಅಂತ ಆದರೆ ಅವರಿಗೂ ಕೂಡ ಮಿಥುನ ರಾಶಿಯವರಿಗೆ ಏನು ತೊಂದರೆ ಇಲ್ಲ, ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ. ಆದರೆ ಮೊದಲ ಈ ತಿಂಗಳು, ಈ ಜೂನ್ ತಿಂಗಳು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು, ಆ ರೀತಿಯಾದಂಥ ಸ್ವಲ್ಪ ಒಡಕು ಮೂಡುವಂತಹ ಕೆಲವು ಕೆಲಸಗಳು ಅಥವಾ ಒಂದು ಮಾನಸಿಕ ಸ್ಥಿತಿ ಹಾಗೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಆ ದೇವರ ಅನುಗ್ರಹವೂ ಕಡಿಮೆ ಇರುವ ಕಾರಣ ನಾವು ಆದಷ್ಟು ದೇವತಾ ಪ್ರಾರ್ಥನೆಗಳನ್ನು ಮಾಡುವಂತಹದ್ದು, ಆ ರೀತಿ ನಮ್ಮ ಕುಲದೇವರ ಪ್ರಾರ್ಥನೆ, ಕುಲದೇವರ ಆರಾಧನೆಯನ್ನು ಮಾಡ್ತಾ ಬಂದ್ವಿ ಅಂತಾದರೆ ನವ ದಂಪತಿಗಳಿಗೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು 9ರ ಶನಿಯ ಯೋಗ, ತಂದೆಯಿಂದಾಗಿ ನಮಗೆ ಬರಬೇಕಾದಂತಹ ಲಾಭ ಬರುವ ಯೋಗವಿದೆ. ಇನ್ನು ತಂದೆಗೆ ಕೂಡ ಅಲ್ಲಿಂದ ಅಷ್ಟಮದಲ್ಲಿ ಕೇತುವಿನ ಯೋಗ ಇರುವುದರಿಂದ ಅವರ ಹೆಲ್ತ್, ಅವರ ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಏರುಪೇರು ಆಗಬಹುದು. ಆದರೆ ಒಳ್ಳೆಯ ಗುರುಬಲ ಇರುವುದರಿಂದ ಹೆದರುವ ಅಗತ್ಯ ಇಲ್ಲ. ಇನ್ನು ಈ 10ರಲ್ಲಿ ಕುಜನ ಚಂದ್ರನ ಯೋಗ ಇರುವುದರಿಂದ ಯಾರು ಮಿಥುನ ರಾಶಿಯವರಿದ್ದೀರಿ ಅವರಿಗೆ ಕೆಲಸದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆಗಳು, ಆದರೆ ಕುಜನಿಗೆ ಅದು ಮಿತ್ರಕ್ಷೇತ್ರವಾಗಿರುವುದರಿಂದ ತೊಂದರೆ ಬಂದರೂ ನಿಮ್ಮ ಆತ್ಮೀಯರ ಸಪೋರ್ಟಿಂದಾಗಿ ಆ ಕೆಲಸವನ್ನು ಉಳಿಸಿಕೊಳ್ಳುವಂತಹದ್ದು ಅಥವಾ ಆ ಕೆಲಸವನ್ನು ಮಾಡಿ ಅದರಿಂದ ಒಳ್ಳೆಯ ಹೆಸರು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಇದೆ. ಆದರೆ ಈ ಹಣಕಾಸಿನ ವಿಷಯದಲ್ಲಿ ಮಾತ್ರ ಒಂದು ಚೂರು ಏರುಪೇರಾಗುವ ಸಾಧ್ಯತೆ ಇದೆ. ಅದರಿಂದ ಸ್ವಲ್ಪ ಹಣಕಾಸು ಕೊಡುವಾಗ, ತೆಗೆದುಕೊಳ್ಳುವಾಗ ವಿಚಾರ ಮಾಡಿಕೊಂಡು ಮುಂದುವರಿಯುವುದು ಒಳ್ಳೆಯದು.
ಲಾಭಾಧಿಪತಿಯು ಕುಜನೇ ಆಗಿ ಅಂತಹ ಕುಜನು ರಾಹುಗ್ರಸ್ತತೆ ಅಥವಾ ರಾಹುವಿನ ಜೊತೆಗೆ ಇರುವ ಕಾರಣ ಹಣಕಾಸಿನ ವಿಷಯದಲ್ಲಿ, ಲಾಭದ ವಿಷಯದಲ್ಲಿ ಹೆಚ್ಚು ಲಾಭ ಬರುತ್ತೆ ಅಂತ ಹೇಳಿ ನಾವು ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿ ಕೊನೆಗೆ ಅದನ್ನೂ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿರುವುದು ಒಳ್ಳೆಯದು. ಇನ್ನು 12ರಲ್ಲಿ ರವಿಯ ಯೋಗ ಪತನಸ್ತು ರಿಪ್ಪೆ ಪತಿತಸ್ತು ರಿಪ್ಪೆ ಅಂತ ಹೇಳುವಂತಹ ಫಲ. ಅದರಿಂದ ವಾಹನದಲ್ಲಿ ಹೋಗುವಾಗ ಬೀಳುವಂತಹದ್ದು, ಅಥವಾ ಸ್ನಾನ ಮಾಡುವ ಸಂದರ್ಭದಲ್ಲಿ ಕಾಲು ಜಾರಿ ಬೀಳ್ದು ಗಾಯ ಮಾಡಿಕೊಳ್ಳುವಂತಹದ್ದು, ಅಥವಾ ಬುಧನ ಒಂದು ಯೋಗ ಆಟ ಆಡಬೇಕು ಅಂತ ಹೋಗಿ ಆಟದಲ್ಲಿ ಕಾಲು ಟ್ವಿಸ್ಟ್ ಆಗುವಂತಹದ್ದು, ಈ ಥರದವೆಲ್ಲ ಒಂದು ಯೋಗಗಳಿದ್ದಾವೆ. ಆದ್ದರಿಂದ ವಿದ್ಯಾರ್ಥಿಗಳು ಅಥವಾ ಕೆಲಸ ಮಾಡುವಂಥ ಪ್ರಾಯದ ಹುಡುಗರು ಅಥವಾ ವಯಸ್ಸಾದ ವ್ಯಕ್ತಿಗಳು ಎಲ್ಲರೂ ಕೂಡ ಈ ವಿಷಯದಲ್ಲಿ ಜಾಗೃತೆಯನ್ನು ವಹಿಸಬೇಕಾಗಿದೆ. ಒಟ್ಟಾರೆ ಈ ಮಿಥುನ ರಾಶಿಯವರಿಗೆ ಅನುಕೂಲಗಳು ಇದ್ದಾವೆ, ಅನಾನುಕೂಲಗಳು ಇದ್ದಾವೆ. ಅದರಿಂದ ಅನಾನುಕೂಲಗಳು ಗುರುಬಲ ಇಲ್ಲದೇ ಇರುವ ಕಾರಣ ಹೆಚ್ಚು ನಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಪ್ರತಿನಿತ್ಯ ಒಂದು ಮಹಾವಿಷ್ಣುವಿಗೆ ತುಪ್ಪದ ದೀಪವನ್ನು ಹಚ್ಚಿ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ವಾಸುದೇವನ ಮಂತ್ರ, ಮೂಲ ಮಂತ್ರ, ಅದು ಒಳ್ಳೆಯ ಅನುಕೂಲವಾಗುವಂತಹದ್ದು. ಭಗವತೆ ವಾಸುದೇವಾಯ ಅಂತ ಅಷ್ಟು ದೊಡ್ಡದಾಗಿ ಹೇಳೋದು ಕಷ್ಟ ಆಗುತ್ತೆ ಅಂತ ಆದರೆ ನಮೋ ವಾಸುದೇವಾಯ ಅಂತ ಹೇಳಿದ್ರು ಕೂಡ ಸಾಕು. ಆ ರೀತಿಯಾಗಿ ವಾಸುದೇವನ ಮಂತ್ರದ ಜಪವನ್ನು ಮಾಡ್ತಾ ಪ್ರತಿ ಗುರುವಾರ ನೆನಪಿಟ್ಟುಕೊಳ್ಳಿ, ಪ್ರತಿ ಗುರುವಾರ ಅಥವಾ ಭಾನುವಾರಗಳಲ್ಲಿ ತಾವು ತುಳಸಿಯನ್ನು ದೇವರಿಗೆ ಸಮರ್ಪಣೆ ಮಾಡಿ. ಅದು ಮನೆಯಲ್ಲೇ ಆಗಬಹುದು, ಅಥವಾ ಮನೆ ಮಂದಿರಗಳಿಗೆ ನೀವು ತುಳಸಿ ತುಂಬ ಜಾಸ್ತಿ ಇದೆ ಅಂತ ಆದರೆ ಆ ತುಳಸಿಯನ್ನು ತೆಗೆದುಕೊಂಡು ಹೋಗಿ ಕೊಡುವಂತಹದ್ದು. ಹೀಗೆ ಮಾಡಿದರಿಂದ ಆದರೆ ಮಿಥುನ ರಾಶಿಯವರು ಖಂಡಿತ ನಿಮ್ಮ ಮನಸ್ಸಿನ ಅಭೀಷ್ಟವನ್ನು ನೆರವೇರಿಸಿಕೊಳ್ಳಬಹುದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.